ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ನಿಮ್ಮ ಜೊತೆ ನಾನು ಹರೀಶ್ ನಾಗರಾಜು. ರಾಜ್ಯ ರಾಜಕಾರಣದಲ್ಲಿ ಅದರಲ್ಲೂ ಭಾರತೀಯ ಜನತಾ ಪಕ್ಷದಲ್ಲಿ ನಿನ್ನೆಯಿಂದ ಮಹತ್ತರ ಬೆಳವಣಿಗೆ. ಯಾಕೆಂದರೆ ಉಸ್ತುವಾರಿಗಳು ಬಂದಿದ್ದಾಯಿತು, ಮೀಟಿಂಗ್ನ ಶುರು ಮಾಡಿದ್ದಾಯಿತು. ಇವತ್ತು ಮಗ್ಗದೊಂದು ಡಿ ಡೇ ಅಂದರೆ ಡಿಸೈಡಿಂಗ್ ಡೇ ದಿವಸ, ನಿರ್ಣಾಯಕ ದಿವಸ. ರೆಬಲ್ ಯತ್ನಾಳ್ಗೆ ಸಿಗುತ್ತಾಗಿದ್ರೆ ಇವತ್ತು ಭೇಟಿ ಭಾಗ್ಯ. ಮೀಟಿಂಗ್ಗೂ ಮುಂಚೆ ರೇಣುಕಾ ಮೀಟಿಂಗ್, BSY ವಿರುದ್ಧ ಸಿಡಿದೇಳ್ತಾರ ಶಾಸಕರು. ನ್ಯೂಸ್ 18ನ ಮೆಗಾ ಕವರೇಜ್ ಇದು. ಕುರ್ಚಿ ಕದನ. ಮುಂಗಾರು ಮಳೆ ಶುರುವಾಗೋ ಸಮಯ, ಹೊರಗಡೆ ವಾತಾವರಣದಲ್ಲಿ ತಂಗಾಳಿ. ಆದರೆ ರಾಜ್ಯ ರಾಜಕಾರಣದಲ್ಲಿ BJPಯಲ್ಲಿ ಬಿರುಗಾಳಿಯ ವಾತಾವರಣ. ಅಂದರೆ ಅದು ಭಿನ್ನಮತದ ಬಿರುಗಾಳಿ. ನಾಯಕತ್ವ ಬದಲಾವಣೆಗೆ ಕೆಲವರು ಒತ್ತಡ ಹಾಕ್ತಿದ್ದಾರಂತೆ. ಇದೀಗ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್ ತೋರಿಸ್ತಾ ಇದ್ದೀವಿ. ನಿನ್ನೆ ಸಚಿವರ ಸಭೆ ಆಯಿತು, ಇವತ್ತು ಶಾಸಕರ ಸಭೆ. ಬ್ರೇಕಿಂಗ್ ನ್ಯೂಸ್. ಹೈಕಮಾಂಡ್ ರಾಜ್ಯಕ್ಕೆ ಅವರನ್ನ ಕಳಿಸ್ಕೊಟ್ಟಿರೋದೇ ಇಲ್ಲಿನ ಎಲ್ಲ ವಾಸ್ತವ ಸ್ಥಿತಿಗತಿಗಳನ್ನು ಅನಲೈಸ್ ಮಾಡೋದಕ್ಕೆ, ವರದಿ ಕೊಡೋದಕ್ಕೆ. ರಾಜ್ಯ BJP ಉಸ್ತುವಾರಿ ಅರುಣ್ ಸಿಂಗ್ ಬೆಂಗಳೂರಿಗೆ ಬಂದಿದ್ದಾಯಿತು ನಿನ್ನೆ ಮಧ್ಯಾಹ್ನ. ಅದಾದಮೇಲೆ ನಿನ್ನೆ ಸಂಜೆ ಸಚಿವರ ಜೊತೆ, ಹಿರಿಯ ನಾಯಕರ ಜೊತೆ ಮೀಟಿಂಗ್ ಮಾಡಿದ್ರು. ಇವತ್ತು ಮಹತ್ತರ ಬೆಳವಣಿಗೆಯಲ್ಲಿ BJP ಶಾಸಕರ ಜೊತೆ ಅರುಣ್ ಸಿಂಗ್ ಚರ್ಚೆ ಮಾಡ್ತಾರೆ. 2 ದಿನ ಶಾಸಕರ ಜೊತೆ ಪ್ರತ್ಯೇಕ ಮೀಟಿಂಗ್. ಅಂದರೆ ಗುಂಪಾಗಿ ಮುಂಬೈ ಕರ್ನಾಟಕದವರೆಲ್ಲ ಒಂದು ಕಡೆ, ಕರಾವಳಿ ಕರ್ನಾಟಕದ ಒಂದು ಕಡೆ, ಆ ಥರ ಇಲ್ಲ. ಇಂಡಿವಿಜುವಲ್ ಆಗಿ ಅವ್ರನ್ನ ಕರೀತಾರೆ. ಯಾರಾದರೂ ಮಾತಾಡಬೇಕು ಅಂದರೆ ಮಾತಾಡ್ಬೋದು, ಆ ಥರ. ಅಂದರೆ ಗುಂಪಾಗಿ ಹೋಗಿ, ಅಂದರೆ ಬಣಗಳಿದೆ ಅಂತ ಸೃಷ್ಟಿ ಮಾಡಿ ಅವ್ರು ಹೋಗಿ ಮೀಟಿಂಗಲ್ಲಿ ಭಾಗವಹಿಸುವ ಹಾಗಿಲ್ಲ. ಶಾಸಕರ ಸಮಸ್ಯೆಯನ್ನು ಆಲಿಸ್ತಾರೆ ಉಸ್ತುವಾರಿ ಸಚಿವರು, ಅಂದರೆ ಉಸ್ತುವಾರಿಗಳು. ಇವತ್ತು ಅಪೇಕ್ಷಿತರಿಗೆ ಭೇಟಿಯಾಗೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. CM ಪರ ವಿರೋಧಿ ಬಣಗಳು ಶಾಸಕರ ಯಾರಿದ್ದಾರೆ ಅವರೆಲ್ಲರೂ ಕೂಡ ಭೇಟಿ ಮಾಡ್ತಾರೆ. ಪ್ರತ್ಯೇಕವಾಗಿ ಭೇಟಿಯಾಗಿ ಶಾಸಕರು ಚರ್ಚೆ ಮಾಡೋರಿದ್ದಾರೆ. ಹೆಸರು ನೋಂದಾಯಿಸಿಕೊಂಡವರು ಆ ಶಾಸಕರು ಪರ ವಿರೋಧದ ದೂರು ಸಲ್ಲಿಕೆಗೆ ವೇದಿಕೆ ಸಿದ್ಧ ಆಗ್ತಾ ಇದೆ. CM ಮೇಲೆ ದೂರಿನ ಸುರಿಮಳೆ ಮಾಡೋದಕ್ಕೆ ಒಂದು ತಂಡದವರು ರೆಡಿ ಮಾಡ್ಕೋತಿದ್ರೆ, ಅದಕ್ಕೆ ಡಿಫೆನ್ಸ್ ಆಡೋದಕ್ಕೆ ಇನ್ನೊಂದು ತಂಡದವರು ರೆಡಿ ಇರ್ತಾರೆ. 40ಕ್ಕೂ ಹೆಚ್ಚು ಶಾಸಕರ ಒಟ್ಟುಗೂಡಿಸಿ ದೂರು ಕೊಡುವ ಸಾಧ್ಯತೆ ಇದೆಯಂತೆ. 40 ಶಾಸಕರ ಜೊತೆ ಅರವಿಂದ್ ಬೆಲ್ಲದ್ ಮತ್ತು ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರು ಏನಾದರೂ ಮಾಡ್ತಾರೆ. ಬಿಕಾಸ್ ಅವ್ರು ಇದುವರೆಗೆ ಹಾಗೇ ರೆಬಲ್ ಆಗೇ ಬರ್ತಾ ಇದ್ದಾರೆ. ಚರ್ಚೆ ಮಾಡ್ತಿದ್ದಾರೆ. CM ಮೇಲೆ ದೂರಿನ ಬಗ್ಗೆ ಚರ್ಚೆ ಮಾಡಿದ್ದಾರಂತೆ ಶಾಸಕರು ಕೂಡ. ದೂರು ಏನು ಅಂದರೆ, ಶಾಸಕರ ವಿಷಯದಲ್ಲಿ CM ನಿರ್ಲಕ್ಷ್ಯತನ ಹೆಚ್ಚಾಗಿದೆ. ಅವರ ಪುತ್ರ ವಿಜೇಂದ್ರ ಹಸ್ತಕ್ಷೇಪ ಇಲಾಖಾವಾರ ಮತ್ತು ಎಲ್ಲ ಕಡೆ ವರ್ಗಾವಣೆ ಇಲಾಖೆಗಳಲ್ಲಿ ಹಸ್ತಕ್ಷೇಪ ಮಾಡ್ತಿದ್ದಾರೆ. ಇನ್ನು ಅಭಿವೃದ್ಧಿ ಬಗ್ಗೆ ಶಾಸಕರನ್ನ ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ. ಅನುದಾನದ ವಿಷಯದಲ್ಲಿ ತಾರತಮ್ಯ ಆಗ್ತಾ ಇದೆ. ನಮಗೆಲ್ಲ ಕರೆಕ್ಟಾಗಿ ಕೊಡ್ತಾ ಇಲ್ಲ, ಎಲ್ರಿಗೂ ಒಂದೇ ಸಲ ಹಂಚ್ತಾ ಇಲ್ಲ. BSY ಆಪ್ತರಿಗೆ ಮಾತ್ರ ಅನುದಾನ ಚೆನ್ನಾಗಿ ಕೊಡ್ತಾರೆ, ನಮಗೆಲ್ಲ ಕೊಡ್ತಿಲ್ಲ. ಶಾಸಕರ ಜೊತೆ ಸೌಜನ್ಯಕ್ಕೂ ಮಾತಾಡಲ್ಲ, ಕ್ಯಾರೆ ಅನ್ನಲ್ಲ, ಏನು ಹಲೋ ಅನ್ನೋದು ಇಲ್ಲ. ಆ ಥರದ ಪರಿಸ್ಥಿತಿ. ಕ್ಷೇತ್ರಗಳ ಅಭಿವೃದ್ಧಿ ಆಗ್ತಾ ಇಲ್ಲ. ನಮ್ಮ ಕ್ಷೇತ್ರ ಎಲ್ಲ ಬಹಳ ಹಿಂದುಳಿದು ಬಿಟ್ಟಿದೆ. ನಾವು ಜನನಾಯಕರು ಜನಕ್ಕೆ ಏನು ಆನ್ಸರ್ ಕೊಡೋದು? ಇದು ಒಳ್ಳೆಯದಲ್ಲ. ಮುಂದಿನ ಚುನಾವಣೆಗೆ ಇದು ಮಾರಕವಾಗೋಗುತ್ತೆ. ನಮ್ಮ ಪಕ್ಷ ಗೆಲ್ಲೋದಕ್ಕೆ ಕಷ್ಟ ಆಗೋಗುತ್ತೆ. ಸೊ ಹಾಗಾಗಿ ಈ ಎಲ್ಲ ಗಮನದಲ್ಲಿಟ್ಕೊಂಡು ವಿರೋಧಿ ಬಣದವರು ದೂರು ಕೊಡೋದಕ್ಕೆ ಅವರು ರೆಡಿಯಾಗಿದ್ದಾರೆ. ಈಗಾಗಲೇ ಅರವಿಂದ್ ಬೆಲ್ಲದ್ ಮತ್ತು ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಬ್ಬರೂ ಕೂಡ ಒಂದಷ್ಟು ಮೀಟಿಂಗ್ಗಳು ಮಾಡಿ 40 ಶಾಸಕರನ್ನು ಸೇರಿಸ್ಕೊಂಡು ಈಗ ಇವತ್ತು ದೂರು ಕೊಡುವ ಎಲ್ಲ ಸಾಧ್ಯತೆ ದಟ್ಟುಗೊಳ್ತಾ ಇದೆ. ಇನ್ನು ಆಪ್ತ ಬಣದವರು CM ವಿರುದ್ಧ ಕೆಲ ಶಾಸಕರಿಂದ ಸಂಚಾಗ್ತಾ ಇದೆ. ಸುಮ್ಮನೆ ಬೇಕು ಅಂತಲೇ ಅವರೆಲ್ಲರೂ ಕೂಡ ಸಂಚು ಮಾಡ್ತಿದ್ದಾರೆ. ಸುಮ್ಮನೆ ಸಭೆ ಮಾಡಿ ಪಕ್ಷದಲ್ಲಿ ಗೊಂದಲ ಮೂಡಿಸ್ತಾ ಇದ್ದಾರೆ, ಬೇಕು ಅಂತಾನೆ. ಇನ್ನು ಎಲ್ಲೆಲ್ಲಿ ಸಭೆ ಮಾಡಿದ್ದಾರೆ ಅನ್ನೋ ಮಾಹಿತಿ ನಮ್ಮ ಹತ್ರ ಇದೆ. ಇದು ಸ್ವಾಮಿ ತಗೊಳ್ಳಿ ಅಂತ ಇವರು ಕೂಡ ಲಿಸ್ಟ್ ಇಡ್ತಾರೆ. ಸರ್ಕಾರ CM ವಿರುದ್ಧ ಅನಗತ್ಯವಾಗಿ ಹೊರಗಡೆ ಹೇಳಿಕೆ ಕೊಡ್ತಿದ್ದಾರೆ. ಇದು ಪಕ್ಷ ವಿರೋಧಿ ಚಟುವಟಿಕೆಗೆ ಬರುತ್ತೆ. ಹಾಗಾಗಿ ಅವ್ರ ವಿರುದ್ಧ ನೀವೇ ಕ್ರಮ ತೆಗೆದುಕೊಳ್ಳಿ. ಕೆಲವರಿಂದ ಪಕ್ಷದ ಶಿಸ್ತು ಉಲ್ಲಂಘನೆ ಆಗ್ತಾ ಇದೆ. ಇದಕ್ಕೆ ಸ್ಟ್ರಿಕ್ಟ್ ಆಕ್ಷನ್ ಆಗದೆ ಹೋದರೆ ಮುಂದೆ ಕಷ್ಟ ಆಗ್ಬಿಡುತ್ತೆ. CM ವಿರುದ್ಧ ಮಾತನಾಡುತ್ತಿರುವವರು ಷಡ್ಯಂತ್ರ ಮಾಡ್ತಿದ್ದಾರೆ. ಈ ಮೂಲಕ ಈ ಶಾಸಕರ ವಿರುದ್ಧ ಆರೋಪಗಳೇನು, ಇವರ ಮೇಲೆ ಯಾವೆಲ್ಲ ಕೇಸ್ಗಳಿದೆ, ಎಲ್ಲದ್ರ ಬಗ್ಗೆ ಅವರು ಕೂಡ ಪಿನ್ ಟು ಪಿನ್ ಮಾಹಿತಿ ಕಲೆ ಹಾಕಿ, ಹಾಗಾಗಿ ಅದನ್ನು ಮುಚ್ಚಾಕೊಳ್ಳೋಕ್ಕೆ ಇವರು CM ಮೇಲೆ ಈ ಥರದ್ದು, ನಮ್ಮ ಮೇಲೆ ಈ ಥರದ್ದು ಎಲ್ಲ ವ್ಯವಸ್ಥಿತವಾಗಿ ಹುನ್ನಾರ ನಡೆಸ್ತಾ ಇದ್ದಾರೆ. ಮುಖ್ಯವಾಗಿ ಬಸನಗೌಡ ಪಾಟೀಲ್ ಯತ್ನಾಳ್ ಮತ್ತು ಅರವಿಂದ್ ಬೆಲ್ಲದ್ ಅವರಿಬ್ಬರೇ ಟಾರ್ಗೆಟ್. ಸೂಕ್ತ ಕ್ರಮಕ್ಕೆ ಒತ್ತಾಯಿಸ್ತಾ ಇದ್ದಾರೆ ಆಪ್ತ ಬಣದ ಶಾಸಕರು. ಸೊ ಹಾಗಾಗಿ ಇಬ್ಬರು ಕಡೆ, ಒಬ್ಬರು ಬೌನ್ಸರ್ ಹಾಕಿದ್ರೆ ಇನ್ನೊಬ್ರು ಬ್ಯಾಟಿಂಗ್ ಮಾಡ್ತಾರೆ, ಇನ್ನೊಬ್ರು ಪೇಸ್ ಹಾಕಿದ್ರೆ ಇನ್ನೊಬ್ರು ನೀಟಾಗಿ ಅದನ್ನು
ಕವರ್ ಡ್ರೈವ್ ಮಾಡ್ತಾರೆ. ಈ ಥರ ಅಂದರೆ ಒಬ್ರು ಬೌಲಿಂಗು, ಒಬ್ರು ಬ್ಯಾಟಿಂಗು ಬೌಲಿಂಗು. ಸೊ ಹಾಗಾಗಿ ಡಿಫೆನ್ಸ್ ಆಡೋದಕ್ಕೆ, ಬೌಲಿಂಗ್ ಮಾಡೋದಕ್ಕೆ, ಬೌನ್ಸರ್ ಹಾಕೋಕ್ಕೆ ಅವ್ರು ರೆಡಿ ಇದ್ದರೆ ಇವ್ರು ನಾವು ಏನು ಕಡಿಮೆ ಇಲ್ಲ ಅಂತ ಅವರು ರೆಡಿ ಆಗ್ತಿದ್ದಾರೆ. ಆಪ್ತರ ಒತ್ತಾಯ ಏನಪ್ಪ ಅಂದರೆ BSY ಉತ್ತಮವಾಗಿ ಆಡಳಿತ ನಡೆಸ್ತಾ ಇದ್ದಾರೆ, ಏನೂ ಪ್ರಾಬ್ಲಮ್ ಇಲ್ಲ, ಹಾಗಾಗಿ ಈ ಕಂಟಿನ್ಯೂ ಮಾಡ್ಬೋದು. ಎಲ್ಲ ಶಾಸಕರಿಗೂ ಮನ್ನಣೆ ಕೊಡ್ತಿದ್ದಾರೆ, ಯಾರನ್ನೂ ತಾರತಮ್ಯ ಮಾಡ್ತಿಲ್ಲ, ಆರ್ಥಿಕ ಸುಧಾರಣೆ ಮಾಡಿ ಅನುದಾನವನ್ನು ಕೊಡ್ತಿದ್ದಾರೆ. ಶಾಸಕರಿಗೆ BSY ಅವರಿಂದ ಸಮಸ್ಯೆ ಏನೂ ಆಗ್ತಿಲ್ಲ, ಬೇಕು ಅಂತಲೇ ಹಿಂಗೆ ಮಾಡ್ತಿದ್ದಾರೆ. ಬದಲಾಗಿ ಕೆಲ ಸಚಿವರಿಂದನೇ ಮುಖ್ಯಮಂತ್ರಿಗಳಿಗೆ ತೊಂದರೆ ಆಗ್ತಾ ಇದೆ, ಅದನ್ನು ಮುಚ್ಚಾಕಳಕ್ಕೆ ಅವ್ರಂಗೆ ಮಾಡ್ತಿದ್ದಾರೆ. ಕೋವಿಡ್ ನಿರ್ವಹಣೆ ಸಂದರ್ಭದಲ್ಲೂ ಅದನ್ನು ಸಮರ್ಪಕವಾಗಿ ಅದನ್ನು ಹ್ಯಾಂಡಲ್ ಮಾಡ್ತಿದ್ದಾರೆ. 2 ವರ್ಷ BSYಯೇ ಮುಖ್ಯಮಂತ್ರಿ ಆಗಿರಬೇಕು. ಇಡೀ ವಯಸ್ಸಿನಲ್ಲೂ ಎಲ್ಲ ಜಿಲ್ಲಾ ಪ್ರವಾಸ ಮಾಡ್ತಿದ್ದಾರೆ. BSY ಇದ್ದರೆ ಮಾತ್ರ ಚುನಾವಣೆ ಮುಂದಿನ ಹಂತದಲ್ಲಿ ಗೆಲ್ಲೋಕ್ಕೆ ಸಾಧ್ಯ. ಅಂದರೆ 2 ವರ್ಷ ಆದಮೇಲೆ BSY ನಾಯಕತ್ವಕ್ಕೆ ನಮ್ಮ ಬೆಂಬಲ ಇದೆ ಅಂತ ಆಪ್ತರೆಲ್ಲ ಒತ್ತಾಯ ಮಾಡ್ತಿದ್ದಾರೆ. ಓಹೋ, ಸಮಗ್ರ ಚಿತ್ರಣವನ್ನು ನನ್ನ ಸಹೋದ್ಯೋಗಿಗಳು ನಿಮ್ಮ ಮುಂದೆ ಇಟ್ಟಿದ್ದಾಯ್ತೀಗ. ರೆಬಲ್ ಶಾಸಕರ ತಂತ್ರಕ್ಕೆ ಇದೀಗ CM ಕೂಡ ಸುಮ್ಮನೆ ಕೂತಿಲ್ಲ, ಅವರು ರೆಡಿ ಆಗಿದ್ದಾರೆ. ಅಂದರೆ ಪ್ರತಿತಂತ್ರವನ್ನು ರೂಪಿಸ್ತಾ ಇದ್ದಾರೆ. ಏನದು ನೋಡೋಣ. ಬ್ರೇಕಿಂಗ್ ನ್ಯೂಸ್. ನೀವೆಲ್ಲ ಹಿಂಗೆ ಮಾಡೋದಾದ್ರೆ ನಾವೇನು ಸುಮ್ಮನೆ ಕೂತಿರ್ತೀವ ಅಂತ ಅವರು. ಸೊ ಹಾಗಾಗಿ ನಿಮ್ಮ ತಂತ್ರಕ್ಕೆ ನಮ್ಮ ಪ್ರತಿತಂತ್ರ. ಮನೆಯಲ್ಲೇ ಸರಣಿ ಸಭೆಗಳನ್ನು ನಡೆಸ್ತಾ ಇದ್ದಾರಂತೆ ಮುಖ್ಯಮಂತ್ರಿಗಳು. ಇವತ್ತು ಯಾವುದೇ ಸರ್ಕಾರಿ ಕಾರ್ಯಕ್ರಮ ಸ್ಕೆಡ್ಯೂಲ್ ಆಗಿಲ್ಲ, ಎಲ್ಲೂ ಹೋಗಲ್ಲ. ಪಕ್ಷದ ಬೆಳವಣಿಗೆಗಳ ಬಗ್ಗೆ ಮಾಹಿತಿ ಸಂಗ್ರಹ, ಆಪ್ತ ಶಾಸಕರು ಸಚಿವರ ಜೊತೆ ಸಮಾಲೋಚನೆ. 2 ದಿನ ಬೆಂಗಳೂರಿನಲ್ಲೇ ಇರ್ತಾರೆ ಮುಖ್ಯಮಂತ್ರಿಗಳು. ಎಲ್ಲ ಶಾಸಕರ ಜೊತೆ ಸಂಪರ್ಕದಲ್ಲಿದ್ದಾರೆ, ನಿರಂತರವಾಗಿ ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡ್ತಿದ್ದಾರೆ. ತಮ್ಮ ವಿರೋಧಿ ಬಣದವರು ಹೀಗೆಲ್ಲ ಮಾಡಿದರೆ ನಾವು ಹೇಗೆ ಮಾಡಬೇಕು, ನಮ್ಮ ಡಿಫೆನ್ಸ್ ಹೇಗಿರಬೇಕು, ಅರುಣ್ ಸಿಂಗ್ ಸಭೆಯ ಬಗ್ಗೆ ಮಾಹಿತಿಯನ್ನು ಸಂಗ್ರಹ ಮಾಡೋರಿದ್ದಾರೆ. ಅವರು ಇಲ್ಲದಿದ್ದರೇನು ಮೀಟಿಂಗ್ನಲ್ಲಿ ಮಾಹಿತಿ ಅಂತೂ ಬಂದೇ ಬರುತ್ತೆ. ಪಕ್ಷದ ಚಟುವಟಿಕೆ ಕಡೆ ಗಮನ ಹರಿಸ್ತಾರೆ. ಅರುಣ್ ಸಿಂಗ್ ಅವರೇನಾದರೂ ಕರೆದ್ರೆ ಬನ್ನಿ ಮುಖ್ಯಮಂತ್ರಿಗಳೇ ಮಾತಾಡಬೇಕು, ಎಮರ್ಜೆನ್ಸಿ ಅಂದರೆ ಇಮಿಡಿಯೇಟಾಗಿ ಹೋಗಬೇಕಲ್ಲ. ಸೊ ಹಾಗಾಗಿ ಸರ್ಕಾರದ ಸಾಧನೆಯನ್ನು ಮುಂದಿಡೋದಕ್ಕೆ ಯಡಿಯೂರಪ್ಪನವರು ಕೂಡ ಸಿದ್ಧತೆ ಮಾಡ್ಕೊಂಡಿದ್ದಾರಂತೆ. ರೆಬಲ್ ಶಾಸಕರಿಗೆ ಟಕ್ಕರ್ ಕೊಡೋದಕ್ಕೆ ಈ ಬಣ ಕೂಡ, ಅವರು ಆತ್ಮೀಯರು ಮತ್ತು ಅವರೆಲ್ಲ ವಿಶ್ವಾಸದಲ್ಲಿರುವ ಶಾಸಕರು ಕೂಡ ಇದೀಗ ತಯಾರಾಗಿದ್ದಾರೆ. ಉಸ್ತುವಾರಿ ಅರುಣ್ ಸಿಂಗ್ ಭೇಟಿಗೆ ಶಾಸಕರಂತೂ ಒಂಥರ ತುದಿಗಾಲಲ್ಲಿ ನಿಂತುಬಿಟ್ಟಿದ್ದಾರೆ. ಹೋಗಬೇಕು, ಮೀಟ್ ಮಾಡಬೇಕು, ಎಲ್ಲ ಹೇಳ್ಬಿಡ್ಬೇಕು ಅಂತ. ಸಿಂಗ್ ಅವರ ಭೇಟಿಗೆ ಮುಂದಾಗಿದ್ದಾರೆ 30ಕ್ಕೂ ಹೆಚ್ಚು ಶಾಸಕರು. ಈಗಾಗಲೇ ಹೆಸರನ್ನ ರಿಜಿಸ್ಟರ್ ಮಾಡಿಕೊಂಡಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ನೂರಾರು ಗಟ್ಟಲೆ ಶಾಸಕರಿದ್ದಾರೆ, ಎಲ್ಲರೂ ಏನು ಮಾತಾಡಲ್ಲ. ಆದರೆ ಯಾರು ಮಾತಾಡಬೇಕು ಅಂತಿದ್ರು ನಿಮ್ಮ ಹೆಸರು ಹೇಳಿ ಬರ್ಕೋಬೇಕು, ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತಿರ್ತಾರಲ್ಲ. ಸೊ ಹಾಗಾಗಿ ಅವರೆಲ್ಲರೂ ಕೂಡ ನಾವು ಮಾತಾಡಬೇಕು ಅಂತ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. ಅವರಿಗೆಲ್ಲ ತುದಿಗಾಲಲ್ಲಿ ನಿಂತಿದ್ದಾರಂತೆ. ಅಂದರೆ ಹೋಗಬೇಕು, ಇಷ್ಟು ದಿನ ತಡ್ಕೊಂಡಿದ್ದೀವಿ, ಹೇಳ್ಬಿಡ್ಬೇಕು ನಮ್ಗೆ ಏನು ಅನಿಸುತ್ತೆ ಅದನ್ನು. ಬಂದಿದ್ದಾರೆ ನಾಯಕರು, ಅದು ಹೈಕಮಾಂಡ್ಗೆ ಎಲ್ಲಿ ಮುಟ್ಟಬೇಕೋ ಅಲ್ಲಿ ಮುಟ್ಟುತ್ತದೆ. ಸೊ ಹಾಗಾಗಿ ಅವರೆಲ್ಲ ಶಾಸಕರು ಕೂಡ ರೆಡಿಯಾಗಿದ್ದಾರಂತೆ. ರೆಬಲ್ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಈಗಾಗಲೇ ಎಲ್ಲ ಹೇಳ್ತಾ ಇದ್ದಾರೆ, ಕಂಟಿನ್ಯೂಸ್ ಆಗಿ ಬಿಟ್ಟೇ ಇಲ್ಲ ಅವ್ರು ಹೇಳುವಿಕೆಯಲ್ಲಿ. ಅದು ಸದನದೊಳಗಡೆ ಆಗಲಿ ಸದನದ ಹೊರಗಡೆ ಆಗಲಿ. ಬಟ್ ಆದರೆ ಅವರ ಸ್ಟ್ಯಾಂಡ್ ಏನಿದೆ ಈಗ ಇನ್ನೂ ಬೇರೆ ರೀತಿಯಲ್ಲಿ ಹೋಗುತ್ತಾ ಅನ್ನೋದು ಇನ್ನೂ ನಿಗೂಢ ಅಷ್ಟೇ. ಶಾಸಕರ ಭವನದಲ್ಲಿ ಸಭೆ ನಡೆಸಿದ್ದಾರಂತೆ ಬಸನಗೌಡ ಯತ್ನಾಳ್ ಅವರು. 40ಕ್ಕೂ ಹೆಚ್ಚು ಶಾಸಕರ ಜೊತೆ ಸಮಾಲೋಚನೆ ನಡೆಸಿದ್ದಾರೆ. ಶಾಸಕರ ಭವನದಲ್ಲಿ ಯತ್ನಾಳ್ ಮತ್ತು ಅರವಿಂದ್ ಬೆಲ್ಲದ್ ಟೀಮ್ ಸಭೆ ಮಾಡಿ ಈಗ ಮೀಟಿಂಗ್ ಮಾಡಿದ್ದಾರೆ. ಯಾರ್ಯಾರು ಮೀಟಿಂಗ್ ಮಾಡಿದ್ದಾರೆ, ಯಾರು ಮಾತಾಡಬೇಕು ಅಂತ ಹೇಳಿದ್ದಾರೆ ಅವರ ಲಿಸ್ಟ್ ತೋರಿಸ್ತಾ ಇದ್ವಿ. ಅಪ್ಪಚ್ಚರಂಜನ್ ಮಡಿಕೇರಿ ಕಡೆಯವರು, ಅಭಯ್ ಪಾಟೀಲ್ ಬೆಳಗಾವಿ ಕಡೆಯವರು, ರಾಜುಗೌಡರು ಸುರಪುರದ ಶಾಸಕರು, ಅವರೆಲ್ಲರೂ ಕೂಡ ಟೈಮ್ ಕೇಳಿದ್ದಾರೆ. ಎಚ್ ವಿಶ್ವನಾಥ್ ಗೊತ್ತಿಲ್ಲ ಇವರೇನೇನು ಮಾತಾಡ್ಬೋದು ಅಂತ, MLC ಅವರು. ಇನ್ನು ರಾಜ್ಕುಮಾರ್ ಪಾಟೀಲ್ ಸೇಡಂನವರು, ಹಾಸನದ ಶಾಸಕರು ಪ್ರೀತಮ್ ಗೌಡ ಯಂಗ್ಸ್ಟರ್ ಅವರು ಕೂಡ ಕೇಳಿದ್ದಾರೆ ಟೈಮ್ನ. ಬೆಳ್ಳಿ ಪ್ರಕಾಶ್ ಕಡೂರು ಭಾಗದವರು, ಹರತಾಳು ಹಾಲಪ್ಪ ಸಾಗರದ ಕಡೆಯವರು. ಇನ್ನು YA ನಾರಾಯಣಸ್ವಾಮಿ ಅವರು ಪರಿಷತ್ತಿನ ಸದಸ್ಯರು, ಅವರು ಕೂಡ ಟೈಮ್ ಕೇಳಿದ್ದಾರೆ, ಮಾತಾಡಬೇಕು ಸರ್ ಅಂತ. ಈರಣ್ಣ ಕಡಾಡಿ, ಸುನೀಲ್ ಕುಮಾರ್ ಕಾರ್ಕಳದವರು, ಇವರು ಒಂದು ಸ್ವಲ್ಪ ಏನು ಹೇಳ್ತಾರೆ ಗೊತ್ತಿಲ್ಲ. ಅರವಿಂದ್ ಬೆಲ್ಲದ್ ಅವರಂತೂ ಇದ್ದೇ ಇರ್ತಾರೆ. ರೂಪಾಲಿ ನಾಯ್ಕ್, ಶಂಕರ್ ಪಾಟೀಲ್, ಮುನೇನಕೊಪ್ಪ, ಉದಯ್ ಗರುಡಾಚಾರ್ ಇವರೆಲ್ಲರೂ ಕೂಡ ಒಂದು ದೊಡ್ಡ ಲಿಸ್ಟ್ ಇದೆ, 30-35 ಜನ. ಅವರೆಲ್ಲರೂ ಕೂಡ ಈಗ ನಾವು ಮಾತಾಡಬೇಕು ಅಂತ ಕೇಳ್ಕೊಂಡಿದ್ದಾರೆ. कल हूं, जो भी हमारे पार्टी के विधायक आएंगे, विधायक हो, पार्टी का कार्यकर्ता हो, उसको इस बात का सदैव ध्यान रखना चाहिए
कि किसी भी प्रकार से पार्टी को नुकसान न हो। कोई ऐसा स्टेटमेंट नहीं देना चाहिए, कोई ऐसा कार्य नहीं करना चाहिए, कोई भी इस प्रकार की बात न करे जिससे पार्टी को नुकसान हो। बोलने से पहले जरूर ये सोचे कि इससे पार्टी को नुकसान हो रहा है, फायदा हो रहा है। ಅರುಣ್ ಸಿಂಗ್ ಅವರು ಕ್ಲಿಯರ್ ಆಗಿ ಹಿಂದಿಲಿ ಮಾತಾಡ್ತಾ ಇದ್ರು, ಪಾರ್ಟಿಯ ಯಾವುದೇ ಕಾರ್ಯಕರ್ತ ಆಗಲಿ, ಯಾವುದೇ ನಾಯಕ ಆಗಲಿ, ಯಾರೇ ಆಗಿರಲಿ, ಅದು ಪಕ್ಷಕ್ಕೆ ದೊಡ್ಡ ಮಟ್ಟದಲ್ಲಿ ಹೊಡೆತ ಕೊಡಬಾರದು ಅಂತ. ಹಾಗಾಗಿ ಪಕ್ಷದ ಹೊಡೆತ ಬೀಳಬಾರ್ದು ಅನ್ನೋ ಮಾತನ್ನೇ ಅರುಣ್ ಸಿಂಗ್ ಅವರಲ್ಲಿ ಮಾತಲ್ಲಿ ಮೆನ್ಷನ್ ಮಾಡ್ತಾ ಇದ್ರು. ಈಗೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಅರುಣ್ ಸಿಂಗ್ ಅವ್ರು ನಿನ್ನೆ ಹೊರಭಾಗದಲ್ಲಿ ಬಂದು ನಿಂತು ಮಾತಾಡ್ತಿದ್ರು, ಯಾರಿಗೂ ಡ್ಯಾಮೇಜ್ ಆಗಬಾರ್ದು, ಪಕ್ಷಕ್ಕೆ ಡ್ಯಾಮೇಜ್ ಆಗಬಾರ್ದು ಅಂತ. ಆದರೆ ಅರುಣ್ ಸಿಂಗ್ ಅವರ ಸಭೆಯಲ್ಲಿ ನಡೆದದ್ದೇನು? ನಿನ್ನೆ ಸಚಿವರಿಗೆ ಅರುಣ್ ಸಿಂಗ್ ಅವರು ಕೊಟ್ಟಂತಹ ಸೂಚನೆಗಳು ನ್ಯೂಸ್ 18 ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನು ನಿಮ್ಮ ಮುಂದೆ ಶೇರ್ ಮಾಡ್ತಾ ಇದ್ದೀವಿ. 1.5 ಗಂಟೆಗಳ ಕಾಲ ನಡೆದಂತಹ ವಿಚಾರ ವಿನಿಮಯ ಚರ್ಚೆ ಕಾರ್ಯಕ್ರಮ. ನಾಯಕತ್ವ ಗೊಂದಲಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರಂತೆ ಅರುಣ್ ಸಿಂಗ್ ಸಭೆಯ ಇನ್ಸೈಡ್ ಸ್ಟೋರಿ. ಬ್ರೇಕಿಂಗ್ ನ್ಯೂಸ್. ಸಾಹೇಬ್ರು ಹೊರಗಡೆ ಬಂದು ಮಾಧ್ಯಮಕ್ಕೆ ಮಾತಾಡಿದ್ದಾರೆ ಅಂದರೆ ಒಳಗಡೆ ಕೂಡ ಅಂಥದ್ದೇ ಲಿಂಕ್ ಇರೋದೇನೋ ನಡೆದಿದೆ ಅಂತಾನೆ ಅರ್ಥ, ಅನುಮಾನನೇ ಇಲ್ಲ. ಅರುಣ್ ಸಿಂಗ್ ಅವರ ಸೂಚನೆ ಭಿನ್ನಾಭಿಪ್ರಾಯದಿಂದ ಪಕ್ಷ ಸರ್ಕಾರಕ್ಕೆ ಡ್ಯಾಮೇಜ್ ಆಗ್ತಾ ಇದೆ. ರಾಜ್ಯದಲ್ಲಿ ಬಿಜೆಪಿ ವಿರುದ್ಧ ಜನ ಮಾತಾಡ್ತಿದ್ದಾರೆ. ಇನ್ನು ಮುಂದೆ ಪಕ್ಷದ ಇಮೇಜ್ ಬಿಲ್ಡ್ ಮಾಡಬೇಕು, ಹೆಚ್ಚು ಹೆಚ್ಚು ಪ್ರಚಾರ ಪಡಿಬೇಕು, ಜಾಹೀರಾತು ಕೊಡಿ, ಇಲಾಖೆಯಲ್ಲಿ ಆಗಿರೋ ಕೆಲಸಗಳನ್ನು ಹೈಲೈಟ್ ಮಾಡಿ, ಸರ್ಕಾರದ ಪ್ರಮುಖ ಯೋಜನೆಗಳ ಪ್ರಚಾರ ಮಾಡಿ, ಅಭಿವೃದ್ಧಿಯಲ್ಲಿ ಗುಜರಾತ್ ಮಾದರಿಯನ್ನು ನೀವೆಲ್ಲರೂ ಕೂಡ ಫಾಲೋ ಮಾಡಿ, ನಿಮ್ಮ ಇಲಾಖೆ ಕೆಲಸಗಳನ್ನು ಗುಜರಾತ್ಗೆ ಹೋಲಿಕೆ ಮಾಡಿ, ಕನಿಷ್ಠ 2 ತಿಂಗಳಿಗೊಂದ್ಸರಿ ಗುಜರಾತ್ ರಾಜ್ಯಕ್ಕೆ ನೀವೆಲ್ಲರೂ ಒಂದು ರೌಂಡ್ ಹೋಗಿ ಬನ್ನಿ. ಮುಂಬರುವ ಚುನಾವಣೆಗೆ ಈಗಿನಿಂದಲೇ ಪ್ಲಾನ್ ಮಾಡ್ಕೊಳ್ಳಿ. ಪ್ರತಿ ಗುರುವಾರ ಸಚಿವರು ಬೆಂಗಳೂರಿನಲ್ಲಿ ಇರಬೇಕು, ಶಾಸಕರ ಕೆಲಸ ಕಾರ್ಯಗಳನ್ನು ಮಾಡಿಕೊಡಬೇಕು, ಯಾರೂ ಕೂಡ ಕಾರ್ಯಕರ್ತರನ್ನು ಕಡೆಗಣಿಸಬಾರದು. ಇದು ಅರುಣ್ ಸಿಂಗ್ ಅವರು ಖಡಕ್ ಆಗಿ ತಿಳುವಳಿಕೆಯನ್ನು ಹೇಳುತ್ತಾ ಒಂದಷ್ಟು ಎಚ್ಚರಿಕೆಯನ್ನು ಕೊಟ್ಟು ಅಲರ್ಟನ್ನು ಮಾಡಿದ್ದಾರೆ ಅರುಣ್ ಸಿಂಗ್ ಅವರು. ಸಭೆಯಲ್ಲಿ ಶಾಸಕರು ಸಚಿವರ ಮಧ್ಯೆ ಸಮನ್ವಯತೆ ಇಲ್ಲ ಅನ್ನೋದಷ್ಟೇ ಇವತ್ತು ಗಂಭೀರವಾಗಿ ಚರ್ಚೆ ಆಯಿತು. ಶಾಸಕರ ಕಷ್ಟಗಳನ್ನೆಲ್ಲ ಬಗೆಹರಿಸಿ ಅವರಿಗೆ ಸಮಸ್ಯೆ ಆಗದಂತೆ ನೋಡಿಕೊಳ್ಳಿ ಅಂತ ಸಚಿವರಿಗೆ ಅರುಣ್ ಸಿಂಗ್ ಅವರು ಕಿವಿ ಮಾತು ಹೇಳಿದರು. माननीय मुख्यमंत्री जी और सभी मंत्रियों के साथ एक बैठक हुई। उस बैठक में यह चर्चा हुआ, सरकार के द्वारा जो कोविड के दौरान जो काम हुए हैं वो बहुत ही अच्छा कार्य हुआ कि सभी लोग संतुष्ट भी हैं, अच्छा काम हुआ। सरकार और संगठन के द्वारा दोनों मंत्रियों ने भी बहुत अच्छा काम किया। जिला प्रभारी मंत्री वो जा ही रहे हैं, स्ट्रक्चर्ड रूप में जिले में जाकर के वह कार्यकर्ताओं के साथ, अधिकारियों के साथ बात करें कि हर थर्सडे को, एवरी थर्सडे कर्नाटक के सभी मंत्री अपने सचिवालय में कोई भी एमएलए, पार्टी का कार्यकर्ता, जन सामान्य व्यक्ति अगर आता है तो बिना अपॉइंटमेंट का एवरी थर्सडे वो मिलेंगे। केवल इसी विषय पे बात हुई है जो हमने आपको बताया, अन्य कोई विषय नहीं थे। ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋ ಇಂದ ಕೃಷ್ಣ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ವೆರಿ ಗುಡ್ ಮಾರ್ನಿಂಗ್ ಕೃಷ್ಣ. ಇವತ್ತೊಂಥರ ಕ್ರೂಷಿಯಲ್ ಡೇ ಭಾರತೀಯ ಜನತಾ ಪಕ್ಷಕ್ಕೆ. ನಿನ್ನೇನೋ ಒಂದು ಹಂತಕ್ಕೆ ಮುಗೀತು, ಆದರೆ ಇವತ್ತು ಬಹಳ ಇಂಪಾರ್ಟೆಂಟು. ಇವತ್ತು ಏನಾಗುವ ಚಾನ್ಸಸ್ ಬಹಳ ಇದೆ. ಹೌದು ಹರೀಶ್, ಪ್ರಮುಖವಾಗಿ ಇವತ್ತು ಏನು ಅಂತಂದ್ರೆ ಪ್ರಮುಖವಾದ ದಿನ ಅಂತಾನೆ ಹೇಳ್ಬೋದು. ಯಾಕಂದ್ರೆ ರಾಜ್ಯದಲ್ಲಿ ನಡೀತಿರುವಂತಹ ನಾಯಕತ್ವದ ಬದಲಾವಣೆಗೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ಸ್ಪಷ್ಟವಾದಂತಹ ಚಿತ್ರಣ ಹೊರಬಂದಿಲ್ಲ. ಹೀಗಾಗಿ ಇವತ್ತು ಅದ್ರ ಬಗ್ಗೆ ಒಂದು ಕ್ಲೈಮ್ಯಾಕ್ಸ್ ವೇದಿಕೆ ಸಜ್ಜಾಗಿರುವಂತದ್ದು. ಯಾಕಂದ್ರೆ ನಿನ್ನೆ ಬರೀ ಮುಖ್ಯಮಂತ್ರಿಗಳು ಇರುವಂತಹ ಕಾರಣಕ್ಕೋಸ್ಕರವಾಗಿ ಸಚಿವರುಗಳು ಏನು ಸರ್ಕಾರ ಸಂಬಂಧಪಟ್ಟಂತೆ ಕೋವಿಡ್ ನಿರ್ವಹಣೆ ವಿಚಾರವಾಗಿ ಮತ್ತೆ ಒಂದಷ್ಟು ಸೂಚನೆ ಮತ್ತೆ ಸಲಹೆಗಳ ಬಗ್ಗೆ ಮಾತ್ರ ಚರ್ಚೆನ ಮಾಡಲಾಗಿದೆ. ಆದರೆ ಇವತ್ತು ಪ್ರಮುಖವಾಗಿ
ಯಾರೆಲ್ಲ ಶಾಸಕರು ಮುಖ್ಯಮಂತ್ರಿಗಳ ವಿರುದ್ಧವಾಗಿದ್ದಾರೆ ಮತ್ತೆ ಯಾರು ಪರವಾಗಿದ್ದಾರೆ ಮತ್ತೆ ಮುಖ್ಯಮಂತ್ರಿಗಳು ಏನು ಸ್ಟ್ರಾಟಜಿಗಳನ್ನು ಮಾಡ್ತಾರೆ, ಜೊತೆಗೆ ಅರುಣ್ ಸಿಂಗ್ ಅವರು ಏನು ಕ್ರಮವನ್ನು ಕೈಗೊಳ್ತಾರೆ ಅನ್ನೋದು ಸಾಕಷ್ಟು ಕುತೂಹಲ ಮೂಡಿಸಿದೆ. ಒಂದ್ ಕಡೆ ಈಗಾಗಲೇ ಮುಖ್ಯಮಂತ್ರಿಗಳ ವಿರೋಧಿ ಬಣ ಏನಿದೆ, ಶಾಸಕರ ತಂಡ ಸುಮಾರು 40ಕ್ಕೂ ಹೆಚ್ಚು ಜನ ಶಾಸಕರು ಅದನ್ನು ನೇತೃತ್ವ ವಹಿಸಿಕೊಂಡಂತವರು, ಪ್ರಮುಖವಾಗಿ ಅರವಿಂದ್ ಬೆಲ್ಲದ್ ಆಗಿರ್ಬೋದು ಮತ್ತೆ ಬಸನಗೌಡ ಪಾಟೀಲ್ ಯತ್ನಾಳ್ ಆಗಿರ್ಬೋದು, ಇವರಿಬ್ಬರು ಕೂಡ ಒಂದಷ್ಟು ಜನ ಶಾಸಕರ ಜೊತೆಗೆ ನಿನ್ನೆ ಮೀಟಿಂಗ್ ಅನ್ನ ಮಾಡಿದರೆ ಪ್ರಮುಖವಾಗಿ ಮುಖ್ಯಮಂತ್ರಿಗಳ ವಿರುದ್ಧವಾಗಿ ಏನೆಲ್ಲ ದೂರುಗಳನ್ನು ಕೊಡಬೇಕು ಮತ್ತೆ ಇತ್ತೀಚೆಗೆ ಅವರು ನಡ್ಕೊಂಡ ರೀತಿ ಆಗಿರ್ಬೋದು, ಶಾಸಕರ ತಾರತಮ್ಯ ಆಗಿರ್ಬೋದು ಮತ್ತೆ ಅನುದಾನದ ವಿಚಾರದಲ್ಲಿ ನಿರ್ಲಕ್ಷ್ಯ ಆಗಿರ್ಬೋದು ಮತ್ತೆ ಅವರ ಪುತ್ರ BY ವಿಜಯೇಂದ್ರ ಏನು ಪದೇ ಪದೇ ಅಧಿಕಾರದಲ್ಲಿ ಹಸ್ತಕ್ಷೇಪವನ್ನು ಮಾಡ್ತಾ ಇದ್ರು, ಹೀಗೆ ಈ ಒಂದು ವಿಚಾರಗಳ ಬಗ್ಗೆ ಸಾಕಷ್ಟು ಆರೋಪಗಳನ್ನ ಪಟ್ಟಿಯನ್ನು ಸಿದ್ಧಪಡಿಸಿಕೊಂಡಿದ್ದಾರೆ. ಅದನ್ನ ಪ್ರಮುಖವಾಗಿ ಇವತ್ತಿನ ಅರುಣ್ ಸಿಂಗ್ ಭೇಟಿ ವೇಳೆ ಅದನ್ನ ಮಂಡಿಸೋದಕ್ಕೂ ಕೂಡ ಆ ಒಂದು ಶಾಸಕರು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಇನ್ನು ಮತ್ತೊಂದು ಕಡೆ ಪ್ರಮುಖವಾಗಿ ಇವರ ವಿರುದ್ಧ ಬಣದ ಪ್ರತಿಯಾಗಿ ಮುಖ್ಯಮಂತ್ರಿಗಳ ಆಪ್ತ ಬಣದ ಶಾಸಕರು ಕೂಡ ಒಂದು ರೀತಿ ಸಜ್ಜಾಗಿದ್ದಾರೆ. ಪ್ರಮುಖವಾಗಿ ಅವರ ಆರೋಪ ಏನು ಅಂತಂದ್ರೆ, ಏನು ಮುಖ್ಯಮಂತ್ರಿಗಳ ವಿರುದ್ಧವಾಗಿ ಏನು ಶಾಸಕರು ಷಡ್ಯಂತ್ರವನ್ನ ಮಾಡ್ಕೊಳ್ತಾ ಬರ್ತಾ ಇದ್ರು, ಆ ಒಂದು ಮಾಹಿತಿಯನ್ನ ಸಂಪೂರ್ಣವಾಗಿ ಈ ಒಂದು ಶಾಸಕರು ಕಲೆ ಹಾಕಿರುವಂತದ್ದು. ಇಷ್ಟು ದಿನಗಳ ಕಾಲ ಅವರು ಮುಖ್ಯಮಂತ್ರಿಗಳ ವಿರುದ್ಧವಾಗಿ ಏನೆಲ್ಲ ಸಂಚಲನ ರೂಪಿಸಿದ್ರು, ಮತ್ತೆ ಎಲ್ಲೆಲ್ಲಿ ತಿರುಗಾಡಿದ್ರು, ಎಲ್ಲೆಲ್ಲಿ ಸಭೆಗಳನ್ನ ಮಾಡಿದ್ರು, ಯಾರೆಲ್ಲ ಸೇರ್ಕೊಂಡಿದ್ರು, ಮತ್ತೆ ಯಾರೆಲ್ಲ ಹಿರಿಯ ಶಾಸಕರು ಸಚಿವರು ಅವ್ರ ಜೊತೆ ಕೈ ಜೋಡಿಸಿದ್ರು, ಜೊತೆಗೆ ಏನಂತಂದ್ರೆ ಎಷ್ಟು ಸಾರಿ ಅವರು ದೆಹಲಿಗೆ ಹೋಗಿದ್ದಾರೆ, ದೆಹಲಿಗೆ ಹೋಗಿ ಎಷ್ಟು ಜನ ನಾಯಕರನ್ನ ಭೇಟಿ ಮಾಡಿದ್ದಾರೆ, ಅಂದ್ರೆ ಪದೇ ಪದೇ ಮುಖ್ಯಮಂತ್ರಿಗಳನ್ನ ಅವ್ರನ್ನ ಮನಸ್ಸಿಗೆ ನೋಯಿಸುವಂತದ್ದಾಗಿರ್ಬೋದು ಮತ್ತೆ ಅವ್ರಿಗೆ ಎಲ್ಲ ಒಂದ್ ಕಡೆಗೆ ನೋವು ಕೊಡುವಂತದ್ದಾಗಿರ್ಬೋದು, ಈ ರೀತಿಯಾದಂತಹ ಕೆಲಸವನ್ನ ಮಾಡ್ತಿದ್ದಾರೆ ಹೊರತು ಅವರು ಕ್ಷೇತ್ರದ ಸಮಸ್ಯೆ ಬಗ್ಗೆ ಯಾರು ಕೂಡ ಗಮನವನ್ನು ಹರಿಸ್ತಿಲ್ಲ. ರಾಜಕೀಯವಾಗಿ ಮುಖ್ಯಮಂತ್ರಿಗಳನ್ನ ಕೆಳಗಡೆ ಇಳಿಸೋದಕ್ಕೆ ಇವರು ಮುಂದಾಗಿದ್ದಾರೆ ಅನ್ನುವಂಥದ್ದು ಒಂದಷ್ಟು ಆರೋಪ ಪಟ್ಟಿಯನ್ನ ಏನು ಮುಖ್ಯಮಂತ್ರಿಗಳ ಆಪ್ತ ಬಣದ ಶಾಸಕರು ಏನಿದ್ದಾರೆ ಸುಮಾರು ಒಂದು 40ರಿಂದ 50 ಜನ ಶಾಸಕರು ಸೇರ್ಕೊಂಡಿದ್ದಾರೆ ಅನ್ನುವಂಥದ್ದು, ಇವರು ಒಂದು ಆರೋಪವನ್ನ ಹೊರಿಸೋದಕ್ಕೂ ಕೂಡ ಮುಂದಾಗಿದ್ದಾರೆ. ಇದರ ನಡುವೆ ಮುಖ್ಯಮಂತ್ರಿಗಳು ಕೂಡ ಇವತ್ತಿನ ಎಲ್ಲಾ ತನ್ನ ಕಾರ್ಯಕ್ರಮಗಳನ್ನ ರದ್ದು ಮಾಡೋದ್ರ ಮೂಲಕವಾಗಿ ಇವತ್ತು ನಡೆಯುವಂತಹ ರಾಜಕೀಯ ಚಟುವಟಿಕೆಗಳ ಬಗ್ಗೆ ಗಮನವನ್ನು ಹರಿಸಿದ್ದಾರೆ. ಈ ಮೂಲಕವಾಗಿ ತನ್ನ ವಿರುದ್ಧದ ಬಣ ಏನು ತಂತ್ರಗಾರಿಕೆಯನ್ನು ಮಾಡ್ತಾರೆ ಅದರ ಪ್ರತಿಯಾಗಿ ಮತ್ತೊಂದು ಸ್ಟ್ರಾಟಜಿಯನ್ನು ಮಾಡೋದ್ರ ಮೂಲಕವಾಗಿ ಯಾವ ರೀತಿಯಾಗಿ ನಾನು ಸೇಫ್ ಮಾಡಬಹುದು ಅನ್ನೋದ್ರ ಬಗ್ಗೆ ಕೂಡ ಮುಖ್ಯಮಂತ್ರಿಗಳು ಇವತ್ತು ಸಂಬಂಧಪಟ್ಟಂತರ ಜೊತೆ ಸಮಾಲೋಚನೆ ನಡೆಸುತ್ತಿದ್ದಾರೆ. ಹರೀಶ್, ಥ್ಯಾಂಕ್ ಯು ಸೊ ಮಚ್ ಕೃಷ್ಣ, ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ. ನೀವು ಮುಂದುವರಿಸ್ತೀನಿ. ಒಂದು ಚಿಕ್ಕ ಬ್ರೇಕ್ ಆದಮೇಲೆ, ಬ್ರೇಕ್ ಮುಂಚೆ ನಿಮ್ಮೆಲ್ಲರ ಗಮನಕ್ಕೆ, ದೇಶದಲ್ಲಿ ಎಲ್ಲರಿಗೂ ಕೊರೋನಾ ವ್ಯಾಕ್ಸಿನ್ ಸಿಗಬೇಕು ಅನ್ನೋದು ನೆಟ್ವರ್ಕ್ 18 ಆಶಯ. ಫೆಡರಲ್ ಬ್ಯಾಂಕ್ ಅಪೋಲೋ ಸಹಯೋಗದೊಂದಿಗೆ ನೆಟ್ವರ್ಕ್. ವೆಲ್ಕಮ್ ಬ್ಯಾಕ್. ಅನ್ಲಾಕ್ನಲ್ಲಿ ಜನಜಾತ್ರೆ ಅಕ್ಟೋಬರ್ಗೂ ಮೊದಲೇ ಅಪ್ಪಳಿಸುತ್ತಾ 3ನೇ ಅಲೆ ಡೆಲ್ಟಾ ಪ್ಲಸ್ ಹಾವಳಿ. ಈ ಹೊತ್ತಿನ ಸ್ಪೆಷಲ್ 3ನೇ ಅಲೆಯ ಆತಂಕ, ತಜ್ಞರ ಆತಂಕ ವ್ಯಕ್ತಪಡಿಸಿದ್ದಾರೆ. ಸೆಮಿ ಅನ್ಲಾಕ್ ಆಯಿತು, ಅದಾದ್ಮೇಲೆ ಜನ ಕೂಡ ಆರಾಮಾಗ್ಬಿಟ್ರು. ಸೋಂಕು ಕಡಿಮೆ ಆಗ್ತಿದ್ದ ಹಾಗೇನೆ ಹೆಚ್ಚು ಓಡಾಡ್ತಿದ್ದಾರೆ. 3ನೇ ಅಲೆಗೆ ಆಹ್ವಾನ ಕೊಟ್ಟಂತಾಗಿದೆ. ಬೇಜವಾಬ್ದಾರಿತನ ತೋರಿಸ್ತಿದ್ದಾರೆ ಜನ ಅಂತ ತಜ್ಞರು ಕೂಡ ಅಲರ್ಟ್ ಮಾಡ್ತಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ಅಕ್ಟೋಬರ್ಗೂ ಮುಂಚೆ 3ನೇ ಅಲೆ ಅಬ್ಬರಿಸ್ತಾ ಇರುವ ಲಕ್ಷಣ ಕಾಣಿಸ್ತಾ ಇದೆ. ಆಗಸ್ಟ್ ಅಥವಾ ಸೆಪ್ಟೆಂಬರ್ನಲ್ಲೇ ಈ 3ನೇ ಅಲೆ ಬರುತ್ತಾ ಅಂತ ಕ್ವಶನ್ ಮಾರ್ಕ್. ಬಿಕಾಸ್ ಈಗ ತಜ್ಞರು ಇದುವರೆಗೂ ಒಂದು ಅನಲೈಸ್ ಮಾಡಿದ್ರು, ಈಗಿನ ಬೆಳವಣಿಗೆ ಈಗ ಮತ್ತಷ್ಟು ಅಲರ್ಟ್ಗೆ ಕೊಡ್ತಿದ್ದಾರೆ ಜನಕ್ಕೆ ಮುನ್ಸೂಚನೆ ಕೊಟ್ಟಿರೋ ತಜ್ಞರು. ಕೊರೋನಾ ಅಬ್ಬರ ಅಂತರ 90ರಿಂದ 120 ದಿನ, ಆದರೆ ನಿಯಮ ಉಲ್ಲಂಘನೆ ಆದರೆ ಅಪಾಯ ಬೇಗನೆ ಬಂದ್ಬಿಡುತ್ತೆ. 50ರಿಂದ 60 ದಿನಗಳಲ್ಲೇ ಅಬ್ಬರಿಸುತ್ತೆ 3ನೇ ಅಲೆ. ಅಂದ್ರೆ ಅರ್ಥ ಈಗ ಜೂನ್ ಮಧ್ಯಭಾಗದಲ್ಲಿದ್ದೀವಿ, ಜುಲೈ ಎಂಡು ಆಗಸ್ಟ್ಗೆ ಬಂದ್ಬಿಡುತ್ತೆ ಅಂತ. 2ನೇ ಅಲೆಯ ಸಂದರ್ಭದಲ್ಲೂ ಕೂಡ ಡೆಲ್ಟಾ ಹಾವಳಿ ಹೆಚ್ಚಿತ್ತು. ಅತಿ ವೇಗವಾಗಿ ಸೋಂಕು ಸಾವು ಹೆಚ್ಚಳ ಆಗೋಯ್ತು. ಇದೀಗ ಆ ಡೆಲ್ಟಾ ಪ್ಲಸ್ ಸೋಂಕಿನ ಆತಂಕ ಶುರುವಾಗಿದೆ. ಡೆಲ್ಟಾ ಪ್ಲಸ್ ವೇಗ ಜಾಸ್ತಿ ಆಗುತ್ತೆ, ಸಾವಿನ ತೀವ್ರತೆ ಕೂಡ ಹೆಚ್ಚಾಗುತ್ತೆ. ಮಾರ್ಗಸೂಚಿಯನ್ನು ಉಲ್ಲಂಘನೆ ಮಾಡಿದ್ರೆ ಅಪಾಯ ಗ್ಯಾರಂಟಿ ಅಂತ ತಜ್ಞರು ಅಲರ್ಟ್ ಮಾಡಿದ್ದಾರೆ. ಇದು ಡೆಲ್ಟಾಗಿಂತ ಡೆಲ್ಟಾ ಪ್ಲಸ್ ಬಹಳ ಮಾರಕವಾಗಿ ಪರಿಣಮಿಸುತ್ತೆ. ಹಾಗಾಗಿ ಈಗೇನು ಅನ್ಲಾಕ್ ಆಯಿತು, ಕಡಿಮೆ ಆಗೋಕ್ಕೆ ಶುರುವಾಯಿತು. 1000 ಒಳಗಡೆ ಬೆಂಗಳೂರು, ಕರ್ನಾಟಕ ಅಂತೂ 5000 7000 ಹಿಂದೆ ಮುಂದೆ ಓಡಾಡ್ತಾ ಇದೆ. ಸಾವಿನ ಸಂಖ್ಯೆಯಲ್ಲೂ ಗಣನೀಯವಾಗಿ ಇಳಿಕೆ ಆಯಿತು. ರೇಟ್ಗಳು ಅಂದರೆ ಪಾಸಿಟಿವಿಟಿ ರೇಟ್ ಆಗಿರಲಿ ಅಥವಾ ಡೆತ್ ರೇಟ್ ಎಲ್ಲ ದೊಡ್ಡ ಮಟ್ಟದಲ್ಲಿ ಕುಸಿದು ಹೋಗಿದೆ. ಹೀಗಾಗಿ ಜನ ಕೂಡ ಬಿಡು ಇನ್ನೆಲ್ಲ ಆರಾಮಾಗೋದ್ವಿ ಅಂತ ಓಡಾಡ್ತಿದ್ದಾರೆ. ಅದಕ್ಕೀಗ ತಜ್ಞರು ಅಲರ್ಟ್ ಮಾಡ್ತಿದ್ದಾರೆ, ಇಲ್ಲ ಹುಷಾರಾಗಿರಿ, ಬಿಕಾಸ್ ಥರ್ಡ್ ವೇವ್ ಇನ್ನೂ ಹೆಚ್ಚು ಪರಿಣಾಮಕಾರಿಯಾಗಿರುತ್ತೆ, ಇನ್ನೂ ಹೆಚ್ಚು ಆತಂಕಕಾರಿಯಾಗಿರುತ್ತೆ. ಬಿ ಕೇರ್ಫುಲ್, ಹುಷಾರಾಗಿರಿ ಅಂತ ತಜ್ಞರು ಕೂಡ ಅಲರ್ಟ್ ಮಾಡ್ತಿದ್ದಾರೆ. ಮುಂದುವರಿತೆ. ಮತ್ತೊಂದು ಬ್ರೇಕ್ ಆದಮೇಲೆ ಎಲ್ಲೂ ಹೋಗದೆ ಕಾಯ್ತಾ ಇರಿ. 1, 2, 3 ಬಿಗ್ ಬ್ರೇಕಿಂಗ್.
ಹಾಗಾಗಿ ವೆಲ್ಕಮ್ ಬ್ಯಾಕ್. ಕೊರೋನಾ ಮಧ್ಯೆಯೂ ವೈದ್ಯರ ಸಾಹಸಮಯಿ ಕೆಲಸದ ಸ್ಟೋರಿ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಬೆಂಗಳೂರಿನ ಶಿವಾಜಿನಗರದಲ್ಲಿ HSIS ಘೋಷ ಆಸ್ಪತ್ರೆ ಇದೆ. ವೈದ್ಯರೀಗ ಪಾಸಿಟಿವ್ ಇದ್ದ 300 ಗರ್ಭಿಣಿಯರಿಗೆ ಸುಸೂತ್ರವಾಗಿ ಹೆರಿಗೆ ಮಾಡಿಸಿದ್ದಾರೆ. ಒಟ್ಟು 67 ದಿನದಲ್ಲಿ 300 ಹೆರಿಗೆ ಮಾಡಿಸಿದ್ದಾರೆ. 141 ನಾರ್ಮಲ್ ಡೆಲಿವರಿ, 159 ಸಿಸೇರಿಯನ್ ಹೆರಿಗೆ ಮಾಡಿಸಿದ್ದಾರೆ. ಇವರಲ್ಲಿ 7 ಶಿಶುಗಳಿಗೆ ಪಾಸಿಟಿವ್ ಬಂದಿತ್ತು. ಆಗ ಶಿಶು ಆರೈಕೆ ಕೇಂದ್ರದಲ್ಲಿ ಚಿಕಿತ್ಸೆ ನೀಡಿದಾಗ ಗುಣಮುಖರಾಗಿದ್ದಾರೆ ಮಕ್ಕಳೆಲ್ಲ ಕೂಡ. ಮಾರ್ಚ್ 27ನೇ ತಾರೀಕಿಂದ ಇಲ್ಲಿ ತನಕ 567 ಗರ್ಭಿಣಿಯರಲ್ಲಿ 487 ಮಂದಿ ಗುಣಮುಖರಾಗಿ ವಾಪಸ್ಸಾಗಿದ್ದಾರೆ. ಗರ್ಭಿಣಿಯರಿಗಾಗೇ ಪ್ರತ್ಯೇಕ ವಾರ್ ರೂಮ್ ಮಾಡಿ ಕೊರೋನಾ ವಿರುದ್ಧ ಹೋರಾಡಿದ್ದಾರೆ. ವೈದ್ಯರ ಕಾರ್ಯಕ್ಕೆ ಆರೋಗ್ಯ ಸಚಿವ ಡಾಕ್ಟರ್ ಸುಧಾಕರ್ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಹ್ಯಾಟ್ಸ್ ಆಫ್ ಟು ದೆಮ್. ಈಗ ನಮಗೆ ಸರ್ಕಾರದ ಆದೇಶದ ಮೇರೆಗೆ 27 ಮಾರ್ಚ್ 2021ರಿಂದ ನಾವು ಸೋಂಕಿತ ಗರ್ಭಿಣಿಯರಿಗೆ ಟ್ರೀಟ್ಮೆಂಟ್ ಕೊಡಲಿಕ್ಕೆ ಶುರು ಮಾಡಿದ್ದೀವಿ. ಇವತ್ತಿನ ತನಕ 300 ಡೆಲಿವರಿ ಆಗಿದೆ. ಅದರಲ್ಲಿ 141 ನಾರ್ಮಲ್ ಅಂದರೆ ಸಹಜವಾದ ಹೆರಿಗೆಗಳು, 159 ಸಿಸೇರಿಯನ್ ಸೆಕ್ಷನ್ ಆಗಿದ್ದಾವೆ, ಒಂದು 6 ಅಬಾರ್ಷನ್ಸ್ ಆಗಿದ್ದಾವೆ, 464 ಡಿಸ್ಚಾರ್ಜ್ ಆಗಿ ಹೋಗಿದ್ದಾರೆ. ಪೇಷಂಟ್ಗಳಿಗೆ ಊಟದ ವ್ಯವಸ್ಥೆ ಮಾಡಿದ್ದೀವಿ, ವಾರಿಯರ್ಸ್ಗೆ ಊಟದ ವ್ಯವಸ್ಥೆ ಮಾಡಿದ್ದೀವಿ. ಸೊ ಎಲ್ಲ ಸಿಬ್ಬಂದಿ ವರ್ಗದವರು ಸೇರಿ ಮಾಡಿದ್ದಾರೆ. ಕಚೇರಿ ಸಿಬ್ಬಂದಿ ಇರ್ಬೋದು, ವೈದ್ಯರು, ಶುಶ್ರೂಷಕ ಅಧಿಕಾರಿಗಳು, ಪ್ರಯೋಗಾಲಯದವರು, ನಮ್ಮ ಫಾರ್ಮಸಿ ಡಿಪಾರ್ಟ್ಮೆಂಟ್, ಎಲ್ಲ ಥರದ ಸಿಬ್ಬಂದಿ ವರ್ಗದವರು ಎಲ್ಲ ಸೇರಿ ಕೆಲಸ ಮಾಡಿರೋದ್ರಿಂದ ನಾವು 300 ಡೆಲಿವರೀಸ್ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಈಗ ಇದೊಂದೇ ಸೋಂಕಿತ ಗರ್ಭಿಣಿಯರ ಆರೈಕೆ ಆಸ್ಪತ್ರೆ ಅಂತ ಸರ್ಕಾರದ ವತಿಯಿಂದ ಮಾರ್ಚ್ 22ರಿಂದ ನಾವು ಶುರು ಮಾಡಿದ್ವಿ. ಹಾಗಾಗಿ ಈಗ ಸೋಂಕಿನ ಪ್ರಮಾಣ ಹೆಚ್ಚಾಗಿ 2ನೇ ಅಲೆಯಲ್ಲಿ ತೀವ್ರ ಉಸಿರಾಟ ತೊಂದರೆಯಿಂದ ನಮ್ಮಲ್ಲಿ ಬಂದು ಇಲ್ಲಿ ಸಹಜ ಹೆರಿಗೆಗಳು, ಶಸ್ತ್ರಚಿಕಿತ್ಸೆಗಳು ಎಲ್ಲ ಆಗಿ ಅವ್ರು ಚೆನ್ನಾಗಿ ಹೋಗಿದ್ದಾರೆ. ಸೋಂಕಿತ ಗರ್ಭಿಣಿಯರು ಏನಾದರೂ ತುರ್ತು ಚಿಕಿತ್ಸೆ ಅವಶ್ಯಕವಿದ್ದಲ್ಲಿ ನಾವು SRFID ಮೇಲೇ ದಾಖಲಾತಿ ಮಾಡಿಕೊಂಡು ಅವ್ರಿಗೆ ಏನು ಹೆರಿಗೆ ಬೇಕು ಅಥವಾ ಶಸ್ತ್ರಚಿಕಿತ್ಸೆ ಬೇಕು, ಆಕ್ಸಿಜನ್ ಬೇಕು, ಎಲ್ಲ ವ್ಯವಸ್ಥೆ ಮಾಡಿಕೊಡ್ತೀವಿ. ತದನಂತರ ನಾವು BU ನಂಬರ್ ಜನರೇಟ್ ಮಾಡಿಬಿಟ್ಟು ನಮ್ಮ ಪೋರ್ಟಲಲ್ಲಿ ಎಂಟ್ರಿ ಮಾಡ್ತೀವಿ. ಸಿಂಪ್ಟಮ್ಯಾಟಿಕ್ ANC ಅಂದರೆ ಗರ್ಭಿಣಿಯರೇ, ಅವರು ಸೋಂಕಿತ ಗರ್ಭಿಣಿಯರೇ ಅಂದರೆ ಈಗ 3ನೇ ತಿಂಗಳಲ್ಲಿ, 4ನೇ ತಿಂಗಳಲ್ಲಿ, 6ನೇ ತಿಂಗಳಲ್ಲಿ, 7ನೇ ತಿಂಗಳಲ್ಲಿ ಅವರು 10 ದಿವಸ 14 ದಿವಸ ನಮ್ಮ ಆಸ್ಪತ್ರೆಯಲ್ಲಿದ್ದು ಟ್ರೀಟ್ಮೆಂಟ್ ಎಲ್ಲ ಚೆನ್ನಾಗಿ ತೊಗೊಂಡು ಚೆನ್ನಾಗಿ ಹೋಗಿರೋರು. ಸೊ ಹಾಗಾಗಿ ನಮ್ಮಲ್ಲಿ ಈಗ 300 ಮಕ್ಕಳು ಏನು ಜನನ ಆಗಿದ್ದಾರೆ, ಅದರಲ್ಲಿ ಬರೀ 7 ಜನಕ್ಕೆ ಮಾತ್ರ ಕೊರೋನಾ ಪಾಸಿಟಿವ್ ಬಂದಿದೆ. ಎಲ್ಲ ಮಕ್ಕಳು ಸೋಂಕಿತ COVID-19 ಸೋಂಕಿತ ಗರ್ಭಿಣಿಯರಿಗೆ ಜನನವಾಗಿರುವಂಥದ್ದು. ಘೋಷ ಆಸ್ಪತ್ರೆಗೆ ನನ್ನ ಸಹೋದ್ಯೋಗಿ ಮುನಿರಾಜು ಹೋಗಿದ್ರು. ಅಲ್ಲಿಂದ ವಾಕ್ತರು ಕಳಿಸ್ಕೊಡ್ತಾರೆ, ಬನ್ನಿ ನೋಡೋಣ. ಕೊರೋನಾ ಮಹಾಮಾರಿ ಅಬ್ಬರದಲ್ಲಿ ವೈದ್ಯರೇ ವಾರಿಯರ್ಗಳಂತೆ ಸುಮಾರು ಸಾವಿರಾರು ಜನರ ಪ್ರಾಣವನ್ನ ರಕ್ಷಣೆ ಮಾಡಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಏನು ಗರ್ಭಿಣಿ ಮಹಿಳೆಯರಿಗೆ ಸೋಂಕು ತಗುಲಿದ ಸಂದರ್ಭದಲ್ಲಿ ಅವರ ಒಂದು ಪ್ರಾಣ ಮತ್ತೆ ಏನು ಮಗುವಿನ ಜೀವ ರಕ್ಷಣೆಗೋಸ್ಕರ ಬೆಂಗಳೂರಿನ ಈ ಒಂದು ಆಸ್ಪತ್ರೆ ಹಗಲಿರುಳು ಕೆಲಸ ಮಾಡಿರುವಂತದ್ದು. ನಾವೀಗ ಏನ್ ನೋಡ್ತಾ ಇದೀವಿ, ಇದು ಶಿವಾಜಿನಗರ ಬಳಿ ಇರುವಂತಹ ಸರ್ಕಾರಿ HSIS ಘೋಷ ಆಸ್ಪತ್ರೆ. ಇದು ಈ ಒಂದು ಆಸ್ಪತ್ರೆಯನ್ನ ಬೆಂಗಳೂರು ಭಾಗದಲ್ಲಿ ಏನು ಸೋಂಕಿತ ಗರ್ಭಿಣಿಯರ ಒಂದು ಆರೈಕೆ ಆಸ್ಪತ್ರೆಯಾಗಿ ಇದನ್ನ ಸರ್ಕಾರ ನಿಯೋಜನೆ ಮಾಡಿತ್ತು. ಮತ್ತೆ ಈ ಒಂದು ಸಂದರ್ಭದಲ್ಲಿ ಏನು ಕಳೆದ 67 ದಿನಗಳಿಂದ ಇಲ್ಲಿ ಸುಮಾರು 300ಕ್ಕೂ ಹೆಚ್ಚು ಜನರಿಗೆ ಒಂದು ಹೆರಿಗೆಯನ್ನ ಮಾಡಿರುವಂತಹ ಒಂದು ಹೊಸ ದಾಖಲೆಯನ್ನ ಈ ಒಂದು ಆಸ್ಪತ್ರೆ ಮತ್ತೆ ವೈದ್ಯರು ಮಾಡಿರುವಂತದ್ದು. ಯಾಕಂದ್ರೆ ಇಲ್ಲಿ ಸೋಂಕಿತ ಗರ್ಭಿಣಿಯರಿಗೆ ಮಾತ್ರ ಚಿಕಿತ್ಸೆ ಕೊಡೋದಕ್ಕೆ ಒಂದು ಇದನ್ನ ನಿಯೋಜನೆ ಮಾಡಿದ್ರಿಂದ ಇಲ್ಲಿ ಈವರೆಗೆ ಸುಮಾರು 467 ಗರ್ಭಿಣಿ ಮಹಿಳೆಯರು ಇಲ್ಲಿಗೆ ದಾಖಲಾಗಿ ಅವರು ಚಿಕಿತ್ಸೆಯನ್ನು ಪಡ್ಕೊಂಡಿದ್ದಾರೆ. ಮತ್ತೆ ಸಾಕಷ್ಟು ಜನ ಎಲ್ಲರೂ ಸಹ ಗುಣಮುಖರಾಗಿ ಇಲ್ಲಿಂದ ಡಿಸ್ಚಾರ್ಜ್ ಆಗಿ ಹೋಗಿರುವಂತದ್ದು. ಈ ವೇಳೆ 300ಕ್ಕೂ ಹೆಚ್ಚು ಮಹಿಳೆಯರು ಇಲ್ಲಿ ಹೆರಿಗೆಯನ್ನಾಗಿ ಏನು ತಮ್ಮ ಪುಟ್ಟ ಮಕ್ಕಳೊಂದಿಗೆ ಇಲ್ಲಿ ಸಂತೋಷದಿಂದ ಮನೆಗೆ ಹಿಂತಿರುಗಿರುವಂತದ್ದು. ಮತ್ತೆ ಈಗಾಗಲೇ ಇಲ್ಲಿ ವೈದ್ಯರು ಸಹ ಈ ಒಂದು ತಮ್ಮ ಕೆಲಸಕ್ಕೆ ಒಂದು ಹರ್ಷವನ್ನ ವ್ಯಕ್ತಪಡಿಸಿದ್ದಾರೆ. ಯಾಕಂದ್ರೆ ಗರ್ಭಿಣಿ ಮಹಿಳೆಯರು ಇಲ್ಲಿ ದಾಖಲಾದ ಬಳಿಕ ನಾವು ಅವರನ್ನ ತುಂಬಾ ಎಚ್ಚರಿಕೆಯಿಂದ ನೋಡ್ಕೊಳ್ಬೇಕಾಗುತ್ತೆ. ಅವರ ಸೋಂಕು ವಾಸಿಯಾಗೋದು ಮತ್ತೆ ಆ ಮಗುವನ್ನು ಸಹ ನಾವು ನೋಡಿ ಕಾಪಾಡ್ಕೊಳ್ಬೇಕಾಗುತ್ತೆ. ಆದ್ರಿಂದ ಇದೊಂದು ರೀತಿ ಸವಾಲಿನ ಕೆಲಸ ಆಗಿದ್ರು ಸಹ ತುಂಬಾ ಅಚ್ಚುಕಟ್ಟಾಗಿ ಈ ಒಂದು ವ್ಯವಸ್ಥೆಯನ್ನ ಇಲ್ಲಿ ವೈದ್ಯರು ಮಾಡಿರುವಂತದ್ದು. ಈವರೆಗೆ 300 ಮಕ್ಕಳಲ್ಲಿ ಸುಮಾರು 141 ನಾರ್ಮಲ್ ಡೆಲಿವರಿ ಆಗಿದ್ರೆ, ಅದೇ ರೀತಿ 159 ಸಿಸೇರಿಯನ್ ಮುಖಾಂತರ ಒಂದು ಹೆರಿಗೆಯನ್ನ ಮಾಡಿಸಿರುವಂತದ್ದು ಇಲ್ಲಿನ ವೈದ್ಯರು. ಆದ್ರಿಂದ ಸರ್ಕಾರ ಮತ್ತೆ ಏನು ಆರೋಗ್ಯ ಇಲಾಖೆ ಏನಿದೆ ಈ ಒಂದು ಆಸ್ಪತ್ರೆ ಮತ್ತೆ ವೈದ್ಯರ ಕಾರ್ಯಕ್ಕೆ ಒಂದು ಶ್ಲಾಘನೆಯನ್ನು ಸಹ ವ್ಯಕ್ತಪಡಿಸಿ ಈ ಒಂದು ಆಸ್ಪತ್ರೆಗೆ ಒಂದು ಶಬಾಸ್ಗಿರಿಯನ್ನು ಸಹ ಕೊಟ್ಟಿರುವಂತದ್ದು. ಕ್ಯಾಮರಾ ಪರ್ಸನ್ ಗುರುಶೇಖರ್ ಜೊತೆ ಮುನಿರಾಜು, ನ್ಯೂಸ್ 18.